ರಾಜ್ಯ ಗುಪ್ತಚರ ಇಲಾಖೆ ಅತ್ಯಂತ ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿರುವಂಥದ್ದು ರಾಜಕೀಯ ವಲಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಒಂದು ಏನದು? ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕಿಷ್ಟೊಂದು ಜನಪ್ರಿಯತೆ? ಕಾಂಗ್ರೆಸ್ ಕೂಡ ಯೋಚನೆ ಮಾಡ್ತಿದೆ. ಸಂಬಂಧಪಟ್ಟ ಇಲಾಖೆ ಕೂಡ ಒಂದು ಸ್ಫೋಟಕ ವಿಚಾರವನ್ನು ಹೇಳಿರುವಂಥದ್ದು. ಏನದು ನೋಡಿ, ರಾಜ್ಯದಲ್ಲಿ ಮಾಸ್ ಲೀಡರ್ಗಳಂತ ಇರುವಂಥದ್ದು ಕೌಂಟ್ ಮಾಡಿದ್ರೆ 3 ಜನ. ಅದು ದೇವೇಗೌಡರು, ಯಡಿಯೂರಪ್ಪ, ಅನಂತರದಲ್ಲಿ ಸಿದ್ದರಾಮಯ್ಯ ಅವರು. ವಾಟ್ ನೆಕ್ಸ್ಟ್? ಮುಂದೆ ಯಾರು ಆ ಜಾಗಕ್ಕೆ ಬಂದು ನಿಲ್ಲುವಂಥವ್ರು? ನೋ ಡೌಟ್ ಒಬ್ಬ ಜನಪ್ರಿಯ ನಟನಿಗೆ ಸಿಗಬಹುದಾದಂತಹ ಎಲ್ಲ ಕ್ರೇಜ್, ಜನಪ್ರಿಯತೆ, ಜನಬೆಂಬಲ, ಫ್ಯಾನ್ ಫಾಲೋಯಿಂಗ್ ಎಲ್ಲವೂ ಕೂಡ ಯತ್ನಾಳ್ರಲ್ಲಿ ಕಾಣಿಸ್ತಿದೆ. ಒಂದು ಮದ್ದೂರು, ಒಂದು ತುಮಕೂರು ಎಕ್ಸಾಂಪಲ್. ಯಾಕಂದರೆ ಇದು ಅವ್ರ ಫೀಲ್ಡ್ ಅಲ್ಲ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಅನಿಸ್ಕೊಂಡವರು ಯತ್ನಾಳ್. ಒಂದು ಪಂಚಮಸಾಲಿ ಸಮುದಾಯಕ್ಕಷ್ಟೇ ಮೀಸಲು ಅನ್ನುವಂತಹ ಸ್ಥಿತಿಯಲ್ಲಿ ಇವತ್ತು ಯತ್ನಾಳ್ರಿಲ್ಲ. ಇದನ್ನು ಮಿಗಿಲಾಗಿ 6 ಪಾಯಿಂಟ್ಗಳನ್ನು ನಿಮ್ಮ ಗಮನಕ್ಕೆ ತರಬೇಕು. ಅವರ ಜನಪ್ರಿಯತೆ ಒಂದನೆಯದ್ದು. ಎಲ್ಲೇ ಹೋಗಲಿ 15-20 ಸಾವಿರ ಜನ ಬಂದು ನಿಂತ್ಕೋತಾರೆ, ನೋಡ್ತಾರೆ, ಕೂಗ್ತಾರೆ, ಇವು ಮುಖ್ಯಮಂತ್ರಿ ಆಗಬೇಕು, JCB ಯೋಗಿ ಯತ್ನಾಳ್ ಅನ್ನುವಂತಹ ಮಾತನ್ನು ಯಾಕೆ ಹೇಳ್ತಿದ್ದಾರೆ? ಒಂದನೆಯದ್ದು. ಎರಡನೆಯದ್ದು, ಇತ್ತೀಚೆಗೆ ಖುದ್ದು ಯತ್ನಾಳ್ ಹೇಳಿದ್ದು, ಕೇಂದ್ರ ಸಚಿವರೊಬ್ಬರ ಮುಂದೆ ಅಮಿತ್ ಶಾ ಅವರು ಮಾತಾಡಿದ್ದು, ನಾನೊಂದು ತಪ್ಪು ಮಾಡಿದೆ ಕರ್ನಾಟಕದ ವಿಚಾರದಲ್ಲಿ, ವಿಜೇಂದ್ರ ಅವರ ಮಾತು ಕೇಳಿಕೊಂಡು ಯತ್ನಾಳ್ರನ್ನು ಉಚ್ಚಾಟನೆ ಮಾಡಬಾರ್ದಾಗಿತ್ತು ಅನ್ನುವಂತಹ ಮಾತನ್ನು ಹೇಳೋ ಮೂಲಕ ಇಬ್ಬರಿಗೆ ಕ್ಲಾಸ್ ತಗೊಂಡಿದ್ದು ದೆಹಲಿಯಲ್ಲಿ. ಯಾರಿಗೆ? ಅಶೋಕ್ ಮತ್ತು ವಿಜೇಂದ್ರ ಅವರಿಗೆ ಅನ್ನುವಂತಹ ಚರ್ಚೆ ಕೂಡ ಯತ್ನಾಳ್ ಪಾಳ್ಯದಲ್ಲಿ ಆಗ್ತಿರುವಂಥದ್ದು. ಮೂರನೇ ವಿಚಾರ, ಸ್ಟಾರ್ಡಮ್, ಪೊಲಿಟಿಕಲ್ ಸ್ಟಾರ್ಡಮ್ ಅನ್ನೋದಿದೆಯಲ್ಲ, ಅದು ಮುಖ್ಯ. ಸಿನಿಮಾದಲ್ಲಿ ಎಲ್ರಿಗೂ ಸಿಗತ್ತೆ, ಸ್ಟಾರ್ ಆಗ್ತಾರೆ, ಅವ್ರ ಏಜ್ ಮುಗಿದ್ಮೇಲೆ ಹೋಗ್ತಾರೆ. ಆದರೆ ಈ ಪೊಲಿಟಿಕಲ್ ಸ್ಟಾರ್ಡಮ್ ಅನ್ನೋದಿದೆಯಲ್ಲ, ಯತ್ನಾಳ್ರಿಗೆ ಬಿರ್ರಿ ಹೆಚ್ಚಾಗ್ತಿದೆ. ಯಾಕೆ ಗೊತ್ತಿಲ್ಲ. ಅದೇ ವಿಚಾರಕ್ಕೆ ಗುಪ್ತಚರ ಇಲಾಖೆ ಒಂದು ಮಾಹಿತಿ ಕೊಟ್ಟಿದೆ ಅನ್ನುವಂಥದ್ದು ಒಂದು ಚರ್ಚೆ. 4ನೇ ವಿಚಾರ, ಯಾಕಂದ್ರೆ ನೋಡಿ, ಈ ಮಾಹಿತಿಯನ್ನು ಕಾಂಗ್ರೆಸ್ ಕೂಡ ಈಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ, BJP ಕೂಡ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಯಾಕಂದರೆ ಏಕಾಏಕಿ ಬೆಳೀತಿರುವಂತಹ ನಾಯಕನನ್ನು ಆದಷ್ಟು ಕಾಲೆಳೆಯೋ ಪ್ರಯತ್ನ ಮಾಡ್ತಾರೆಯೇ ವಿನಃ ಕಳಂಕವಿಲ್ಲದ ನಾಯಕನನ್ನು, ಭ್ರಷ್ಟಾಚಾರವನ್ನು ಧಿಕ್ಕರಿಸುವ ನಾಯಕನನ್ನು, ಕುಟುಂಬ ರಾಜಕಾರಣಕ್ಕೆ ಬುಲೆಟ್ ಹೊಡೆಯುವಂತಹ ನಾಯಕನನ್ನು, ಧರ್ಮದ ವಿಚಾರಕ್ಕೆ ಬುಲ್ಡೋಜರ್ ರೀತಿಯಲ್ಲಿ ಯೋಚಿಸುವಂತಹ ನಾಯಕನನ್ನು ಬೆಳೆಸುವುದಕ್ಕಿಂತಲೂ ಕಾಲೆಳೆಯುವಂತಹ ಪ್ರಯತ್ನಗಳೇ ಹೆಚ್ಚಾಗ್ತವೆ ರಾಜಕಾರಣದಲ್ಲಿ. 4ನೇ ವಿಚಾರ, ಒಂದು ನಿಯೋಗವನ್ನು ಆದಷ್ಟು ಬೇಗ ದೆಹಲಿಗೆ ಕರೆಸಿಕೊಳ್ಳುವಂಥದ್ದು. ಹೈಕಮಾಂಡ್ ಯಾರೆಲ್ಲ ಬೆಳಗಾವಿಯಲ್ಲಿ ಮತ್ತು ವಿಜಯಪುರದಲ್ಲಿ, ದಾವಣಗೆರೆಯಲ್ಲಿ ಒಟ್ಟೊಟ್ಟಿಗೆ ಯತ್ನಾಳ್ರ ಪರವಾಗಿ ಪರೋಕ್ಷವಾಗಿ ನಿಂತಿದ್ರು, ಧ್ವನಿ ಎತ್ತಿದ್ರು, ಆ ನಿಯೋಗವನ್ನು ಕರೆಸ್ಕೊಳ್ಳುತ್ತೆ. ಯಾಕಂದರೆ ಅವ್ರ ಮೇಲುವೆ ವಿಶ್ವಾಸ ಇಟ್ಟಿದೆ ಈಗ ಹೈಕಮಾಂಡ್. ಒಬ್ಬ ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರ್ ಅವರು, ಪ್ರತಾಪ್ ಸಿಂಹ ಅವರು, ಹೀಗೆ ಒಂದು ಟೀಮ್, ಕುಮಾರ್ ಬಂಗಾರಪ್ಪ, ಈ ಟೀಮನ್ನು ಕರೆಸ್ಕೊಳ್ಳುತ್ತೆ. ಬಹುದೊಡ್ಡ ಒಂದು ಗಿಫ್ಟ್ ಅಂತೂ ಹೈಕಮಾಂಡ್ ಕಡೆಯಿಂದ ಯತ್ನಾಳ್ರಿಗೆ ಸಿಗೋದಕ್ಕೆ ಕಾರಣವಾಗಿರುವಂಥದ್ದು ಅವರ ಮಾಸ್ ಕ್ರೇಜ್. ಇನ್ನೂ ಒಂದು ಮುಖ್ಯ ವಿಚಾರ ಅಂದರೆ, ದೊಡ್ಡ ಗಿಫ್ಟ್ ಅಂದರೆ ಏನು ಸಿಗಬಹುದು? ಒಂದು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟರೆ ಏನಾಗಬಹುದು ಯತ್ನಾಳ್ಗೆ ಅನ್ನುವ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಿರುವಂಥದ್ದು. ಆ ಕಾಕತಾಳೀಯವೋ ಅಥವಾ ವಾಸ್ತವವೋ ಎಲ್ಲವೂ ಕೂಡ ಕಾಲ, ಮೇಳ, ಮುಹೂರ್ತ ಎಲ್ಲವೂ ಕೂಡ ಕೂಡಿ ಬರ್ತಿರುವಂಥದ್ದು. ಇಷ್ಟು ದಿನ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಫೈನಲ್ ಮಾಡಲಿಕ್ಕೆ ಅಡೆತಡೆ ಆಗಿದ್ದಂಥದ್ದು ಯಾಕಾಗಿತ್ತೋ ಗೊತ್ತಿಲ್ಲ. ಆದರೆ ಒಂದು ಸಂದರ್ಭ ಈಗ ಯತ್ನಾಳ್ರ ಪರವಾಗಿ ನಿಂತಿರುವಂಥದ್ದು ಇದೆಯಲ್ಲ, ಯತ್ನಾಳ್ರಿಗೆ ಬಹುದೊಡ್ಡ ಗಿಫ್ಟ್ ದಸರಾಗೂ ಮುಂಚೆ ಅಥವಾ ದಸರಾ ನಂತರ ಸಿಗೋದು ಖಚಿತ. ಇನ್ನು ಗುಪ್ತಚರ ಇಲಾಖೆ ಅಥವಾ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಏನು ನೋಡಿ, ಒಬ್ಬ ಮೋದಿ ಬಂದರೆ ಒಂದು 5% ವೋಟ್ ಶೇರ್ ಬದಲಾಗುತ್ತೆ ಅನ್ನುವಂಥದ್ದು BJP ವಲಯದಲ್ಲಿ ಗೊತ್ತಿರೋ ವಿಚಾರ. ಒಬ್ಬ ಸಿದ್ದರಾಮಯ್ಯ ಬಂದರೂ ಕೂಡ ರಾಜ್ಯದ ಮಟ್ಟಿಗೆ ಒಂದಷ್ಟು ಬದಲಾವಣೆಗಳಾಗುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 5% ಪ್ಲಸ್ ಆಗುತ್ತೆ. ದೇವೇಗೌಡರ ವಿಚಾರದಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಅದೇ ಚರ್ಚೆ ಆಗ್ತಿತ್ತು. ಆದರೆ ಈಗ ರಾಜ್ಯದ ಸುಮಾರು 150ರಿಂದ 180 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯತ್ನಾಳ್ಗೂ ಕೂಡ ಕನಿಷ್ಠ 5% ವೋಟ್ ಶೇರನ್ನು ಹೆಚ್ಚಿಸುವಂತಹ ಒಂದು ಕ್ರೇಜ್, ಜನಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು ಈಗ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಇದೇ ಕಾರಣಕ್ಕೆ ನೋಡಿ, ಯತ್ನಾಳ್ BJPಗೆ ಮತ್ತೆ ಬರ್ತಾರೆ, ಅವರಿಗೆ ಬಹುದೊಡ್ಡ ಗಿಫ್ಟ್ ಜೊತೆಲಿ ಅವರು ವಾಪಸ್ ಬರ್ತಾರೆ ಅನ್ನುವಂತಹ ವಿಚಾರ ಏನಿದೆ, ಇದು ಬಹುಮುಖ್ಯ ಚರ್ಚಿತ ವಿಚಾರ. BJPಯಲ್ಲಿ ಈಗಾಗಲೇ ಯಾರೆಲ್ಲ ಯತ್ನಾಳ್ರ ವಿರೋಧಿಗಳಿದ್ರು ಅವ್ರಿಗೊಂದು ಆತಂಕ, ನಡುಕ ಶುರುವಾಗಿರುವಂಥದ್ದು ಕೂಡ
ಒಂದು ಖಚಿತವಾಗಿರುವಂತಹ ವಿಚಾರ. ಹಾಗಿದ್ರೆ ಯತ್ನಾಳ್ ರಾಜ್ಯಾಧ್ಯಕ್ಷರಾಗಿ ಪ್ರಮೋಷನ್ ಸಮೇತ ಬಂದರೆ, ಯಾಕಂದರೆ ಅವರಿಗೆ ಡಿಮೋಷನ್ ಮಾಡಿತ್ತು ಉಚ್ಚಾಟನೆ ಅಂತೆಲ್ಲ, ಆ ಉಚ್ಚಾಟನೆ ಕ್ಯಾನ್ಸಲ್ ಮಾಡ್ತಾರೆ ರಾಜಾಸಿಂಗ್ ಅವರ ರೀತಿಯಲ್ಲಿ, ಹೈದರಾಬಾದ್ ಶಾಸಕನ ರೀತಿಯಲ್ಲಿ. ಯತ್ನಾಳ್ ರಾಜ್ಯಾಧ್ಯಕ್ಷರಾಗಿ ವಾಪಸ್ ಬಂದುಬಿಟ್ರೆ ಎಂತಹ ಒಂದು ಕ್ರೇಜ್, ಈಗ 100 ಮಡಿ ಆಗುತ್ತೆ. ಈಗೇನಿದೆ ಒಂದು ಅವ್ರ ಫ್ಯಾನ್ ಬೇಸ್ ಅದು ದೊಡ್ಡದಾಗತ್ತೆ. ಆಗ ಇಡೀ ರಾಜ್ಯ ಸುತ್ತಿದ್ರೆ ಯತ್ನಾಳ್ ಹೇಗಿರುತ್ತೆ ಅನ್ನುವಂತಹ ಚರ್ಚೆಗಳಿದೆಯಲ್ಲ, ಬಹುದೊಡ್ಡ BJPಗೆ ಬಹುದೊಡ್ಡ ಲಾಭ ತಂದುಕೊಡುತ್ತೆ ಅನ್ನುವಂತಹ ವಿಚಾರ ಈಗ BJP ವಲಯದಲ್ಲಿ ದೆಹಲಿಯ ನಾಯಕರ ಮಟ್ಟಿಗೆ ನಡೀತಿರುವಂಥದ್ದು. ನೀವೇನಂತೀರಾ? ಎಷ್ಟು ಸ್ಥಾನಗಳನ್ನು BJP ಗೆಲ್ಲಬಹುದು ಯತ್ನಾಳ್ರ ಜೊತೆಯಲ್ಲಿ? ಕಮೆಂಟ್ ಮಾಡಿ.